ನಂಗೆ ಬೇಜಾರಾಗತ್ತನ ಹಿಂಗ್ ಮಾಡ ಹೋಗು ಜೋಳದ ನೋಡಲ್ಲ ಕಡಗಿ ಜೋಳ ಬಾ ಕುಡಿಯವು ಹೋಗ ಹಸನ್ ಮಾಡೋಗು ಅದೇ ಜೋಳ ಹಸ್ ಮಾಡು ಭಾಂಡೆ ತಿಕ್ಕು ಒಗ್ಯಾಡ್ ಮಾಡು ಕಸ ಹೊಡಿ ಕಲ್ಲು ಒರ್ಸು ತೋಡಿ ಹಾಕು ಮಾಡಿ ಹಾಕು ಇದನ್ನೇ ಮಾಡ್ಬೇಕು ಬೇಜಾರಾದ ಗುಟ್ಲೆ ಮತ್ತೇನಾರ ಒಂದು ಮನೋರಂಜನೆ ಅನ್ನೋ ನಮ್ಮ ಜೀವನದಾಗ ಇಲ್ಲೇ ಇಲ್ಲ ಏನ್ ಬೇಕ್ಲಿ ಎದಕ್ ಕುದ್ರಾತಿ ಈಗ ನಿಂದೊಂದ್ ಕತಿ ಅತ್ತಾಗ ಇದು ಟಾಸಿಕ್ ಪಿಕ್ಚರ್ ನೋಡಕ್ ಹೋಗೋಣ ಲಾಸ್ಟ್ ಪಿಕ್ಚರ್ ನೋಡಿದ್ದೆ ಯಾವ್ದು ಹೇಳ್ರಿ ನಿಮ್ ಜೊತೆಗೆ ನಾನು ಜೇಮ್ಸ್ ಜೇಮ್ಸ್ ಏನೇ ಅದು ಯಾರ ಪಿಕ್ಚರ್ ಪುನೀತ್ ರಾಜ್ಕುಮಾರ್ ದತ್ತಿ ಅವತ್ ಮತ್ ನನಗೆ ಪಿಕ್ಚರ್ಗೆ ಹೋಗಿಲ್ಲ ಪ್ಯಾಟ್ಗೆ ಹೋಗಿನಿ ಅಂದ್ರಿ ಓಹೋ ಸುಳ್ಳೆ ಹೋಗಿದ್ದಂಗಾರ ಹಡತಾಯಿಗೆ ಒಂದು ಪಿಕ್ಚರ್ಗೆ ಇಷ್ಟು ಸುಳ್ಳು ಹೇಳ್ತೀರಿ ಅಂದ್ರೆ ಇನ್ನು ಎದೆದ್ರಾಗ ಏನೇನು ಸುಳ್ಳು ಹೇಳಿರ್ಬೋದು ನೀವು ನೋಡ್ ಮತ್ತೆ ಅದಕ್ಕ ಮತ್ತೆ ಯಾಕೆ ನನಗೆ ತಲೆ ಕೆಡ್ತತ್ ನಿಮ್ಮ ಬಗ್ಗೆ ಅಂದ್ರೆ ಇದ ಕಾರಣಕ್ಕೆ ಇಷ್ಟು ಸುಳ್ಳು ಹೇಳ್ತೀರಲ್ಲ ನೀವು ಅಯ್ಯೋ ದೇವ್ರೇ ನನ್ನ ಗಂಡನ್ ಕೇಳ್ಬೋದಾಗಿತ್ತು ಬಾಯ್ ಬಿಟ್ಬಿಟ್ನಲ್ಲಪ್ಪ ಒದರ್ತಾಳಿ ಈಕಿ ಹೆಂತಿಲ್ಲ ಅಲೆ ಇವನಲ್ಲ ಹೆಂಗಸರು ಅಂತ ಬಾಡೆ ಇಷ್ಟು ಸುಳ್ಳು ಹೇಳ್ತಾ ನೀವ ಅಲ್ಲ ಹಡದ ತಾಯಿಗಿಂತ ನಿನಗೆ ಆಕಿನ ಬೆಂಡ್ಲಿನ ಪಿಕ್ಚರಿಗೆ ಕರ್ಕೊಂಡು ಹೋಗೋದು ಅಷ್ಟು ಹೆಚ್ಚಾಗಿತ್ತಲ್ಲ ನಿನಗೆ ನನಗೆ ಸುಳ್ಳು ಏನು ಬೊಗಳ್ತಿ ಪ್ಯಾಟ್ಗೆ ಹೋಗಿದ್ವಿ ಬಂದ್ವಿ ಅಂತ ಹೇಳ್ತಿ ಇಟ್ಟತ್ತು ಯಾಕಲ್ಲ ಅಂದ್ರೆ ಇಲ್ವೇ ಪೇಟಾಗ ಗದ್ಲಿತ್ತು ಹಂಗ ತೊಗೊಳಕಾಗಲಿಲ್ಲ ಐಟಮು ಲೇಟ್ ಆಯ್ತು ಅಂದಿ ನಾನು ಹೋಗ್ಲಿ ಬಿಡು ಏನ ಅಂತ ಸುಮ್ಮನಾದೆ ಅದ್ರಾಗ ಬೇರೆ ಬರ್ತ ದಾರ್ಯಾಗ ಅದು 1 ಕಿಲೋ ಮಟನ್ ಬೇರೆ ಹಿಡ್ಕೊಂಬಂದ್ಬಿಟ್ಟಿದ್ದಿ ತಗೋ ನಾನು ಮಟನ್ ಮುಂದೆ ಏನು ಕಾಣಲಿಲ್ಲ ನನಗೂ ಸುಮ್ಮನಾಗ್ಬಿಟ್ಟೆ ಯೋ ಅದು ಪಿಕ್ಚರ್ಗೆ ಹೋಗ್ಬೇಕಂತ ಹೋಗ್ಲಿಲ್ಲವ ನಾವು ಮಾರ್ಕೆಟ್ಗೆ ಹೋಗಿದ್ದು ಅಲ್ಲಿ ಹೋದ್ಮೇಲೆ ಪೋಸ್ಟರ್ ಹಾಕಿದ್ರಲ್ಲ ಅದನ್ನ ನೋಡಿ ಕೇಳಿದ್ಲ ಹಂಗಾಗಿ ಒಳಗೆ ಹೋಗಿದ್ದು ಹೆಂಗೈತ್ ನೋಡೋಣ ಅಂತ ಹೋಗಿದ್ದಷ್ಟೇ ಅತ್ತೀರ ಬಿಡ್ರಿ ನಿಮ್ದೆ ತೀರಾ ಅಷ್ಟು ಹೆದರ್ಸೋದು ಹೆಂಗದು ಏನಾದ್ ಬಿಡ್ರಿ ಹೋಗಿ ಬಂದಿದ್ದ ಆತೀಗ ಮುಗೀತು ಅಯ್ಯೋ ದೇವ್ರಿ ಅವಾಗ ಹೋಗಿದ್ದಕ್ಕೆ ಈಗ ಜಗಳ ಮಾಡಕ್ ಶುರು ಮಾಡಿರನ ಕತಿ ನಿಮ್ದೊಂದು ರೀ ಆ ಟಾಸಿಕ್ ಪಿಕ್ಚರ್ ಬಂತಲ್ಲ ಅದನ್ನ ನೋಡಕ್ ಹೋಗೋಣ ನೋಡ್ರಿ ಯಾರಂದ್ರ ಟಾಕ್ಸಿಕ್ ಯಾರಂದ್ರ ನಿಂಗೆ ಪಿಕ್ಚರ್ ಬಂತಂತೇಳಿ ಅದೇನೋ ಎಸ್ ಹಂಗ ಆಕ್ಟಿಂಗ್ ಮಾಡ್ಯಾರ ಹಿಂಗ ಆಕ್ಟಿಂಗ್ ಮಾಡ್ರಿ ಏನ ಅಂದ್ರು ಟೀಸರ್ ಅದು ಟೀಸರ್ ಬಿಟ್ಟಿದ್ದು ಪಿಕ್ಚರ್ ಅಲ್ಲ ಪಿಕ್ಚರ್ ಇನ್ನು ಮಾರ್ಚ್ ತಿಂಗಳದಾಗ ಐತಂತೆ ಹೌದಾ ಸರಿ ಹಂಗಾರ ನನ್ಗೆ ಗೊತ್ತಿಲ್ಲ ನೀ ಅವತ್ ಪಿಕ್ಚರ್ಗೆ ನನ್ನ ಕರ್ಕೊಂಡು ಹೋಗ್ಬೇಕಾ ನಾನು ನೀವು ಹೋಗ್ಲೇಬೇಕು ಮರಯ್ಯ ಅದು ಹಂಗಲ್ಲ ಹೆಣ್ಮಕ್ಳು ಕರ್ಕೊಂಡು ಹೋಗಕ್ ಸರಿ ಅನ್ಸಲ್ಲ ಸುಮ್ಮನಿರು ಬೇಡ ಅದ್ಯಾಕ ನಾನು ಬರಕ್ಕೆ ನಾನೇನು ಸಾಯ ವಯಸ್ಸಾಗಿತ್ತಂದ್ರೆ ಏನೊಂದು ಪಿಕ್ಚರ್ ನೋಡ್ಬಾರ್ದ ನಾನು ಸಾಯಕ್ಕಿಂತ ಮುಂಚೆ ಇದೊಂದು ನೋಡಿ ಸತ್ ಬಿಡ್ತೇನೆ ನಾನು ಮತ್ತೆ ಇನ್ನೊಂದು ಪಿಕ್ಚರ್ ಬರೋದು ಯಾವ ವರ್ಷ ಏನೋ ನನಗದು ಗೊತ್ತಿಲ್ಲ ನಾ ಇದೊಂದು ನೋಡಕ್ಕೆ ಆಯ್ತು ಬಿಡ್ರಿ ಬರ್ರಿ ಅರಿ ನಾನು ನೀವು ನನ್ನ ಮಗ ಅತ್ತೆಯರ್ 4 ಮಂದಿ ಹೋಗ್ಬರೋಣ ಈಗ ನೋಡವ ನನ್ನ ಬಂಗಾರದಂತ ಸಸಿ ದೇವ್ರ ಕೊಟ್ಟು ಸಸಿ ಈಗ ಏನಾದ್ರು ನಾನು ನಿಮ್ಮನ್ನ ಪಿಕ್ಚರ್ ಕರ್ಕೊಂಡು ಹೋಗಕ್ಕೆ ಹೂ ಅಂದಿಲ್ಲ ಅಂದಿದ್ರೆ ದಾರಿ ತಪ್ಪಿದ ಸುಸಿ ಟೀಸರ್ ನೋಡಿ ಅನ್ಲೇ ನೀನು ಅದನ್ನ ಟೀಸರ್ ಪಾಜರ್ ನಮ್ಗೆ ಯಾರು ಏಜರು ಗೊತ್ತಿಲ್ಲ ಪಿಕ್ಚರ್ ಬಂತಂದ್ರೆ ಹೋಗೋದೇ ಅಷ್ಟೇ ನಾ ಮಾತ್ರ ಕರ್ಕೊಂಡು ಹೋಗುದಿಲ್ಲ ನಾ ಕರ್ಕೊಂಡು ಹೋಗ್ತೀನಿ ಅಂತ ತಲೆಯಾಗ ಇಟ್ಕೊಬಿಡ್ರಿ ನಾ ಒಬ್ಬರವ ನಾನು ಗೌಡ್ರು ಆಮ್ಯಾಗ ಪ್ರೇಮಕ್ಕನ ಗಂಡ ಶಂಕರಣ್ಣ ಎಷ್ಟು ಮಾತಾಡ್ಕೊಂಡೇವಿ ನಾವು 3 ಮಂದಿ ಗಂಡ್ಮಕ್ಳು ಹೋಗಿ ಬರ್ತೇವಿ ನಾವು ಹೆಣ್ಮಕ್ಳ ಜೋಡಿ ಹೋಗುದಿಲ್ಲ ಆಯ್ತು ಬಿಡ್ರಿ ನಾನೇನ್ ಮಾಡ್ಲಿ ನಾನು ಅತ್ತಿಯರನ್ನ ಕರ್ಕೊಂಡು ಗುದ್ದಾಡಕ್ ಆಗಲ್ಲ ನಾನು ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಹುಂಬುಶೇನಿ ಅವ್ನು ಕರ್ಕೊಂಡು ಹೋಗ್ಬೇಡ ಪಿಕ್ಚರ್ನಾಗ ಸೀನ್ ಅಂತ ಸರಿ ಇಲ್ಲ ಬೇಡ ಸುಮ್ಮನಿರು ಹೇಳ್ಬೇಕ ನೀ ಎಲ್ಲ ಬಾಯ್ಬಿಟ್ಟು ನಿನಗೆ ಅಯ್ಯೋ ಎಲ್ಲ ಪಿಕ್ಚರ್ನಾಗ ಇರೋದೆ ಬಿಡ್ರಿ ಏನ್ ಸಣ್ಣ ಪುಟ್ಟಕ್ಕಿಲ್ಲ ಏನಕತಿ ಅಂತದು ಅದು ಅಲ್ಲದೆ ಎಸ್ಎನ್ ಪಿಕ್ಚರ್ ಪಾಪ ಅವ್ರು ಚಲೋ ಮಾಡ್ತಾರೆ ಹಂಗೆಲ್ಲ ಹೊಲ್ಸಾಟ ಎಲ್ಲ ಇರಲ್ಲ ಅವ್ರ ಪಿಕ್ಚರ್ನಾಗ ನಾನ್ ನೋಡೇನ್ ಸುಮ್ ಕುಂದ್ರಿ ನೀವು ಈ ಅದು ಅವನ್ನೇನು ಕರ್ಕೊಂಡು ಹೋಗ್ಬೇಡ ಹಿಂಗೆ ಮಾಡಂಗಾರ ನೀನೇನು ಮಾಡ ಗೊತ್ತನ ಶಾಂತಕರ್ ಗಿರ್ಜಿ ನೀನು ಆಮೇಲೆ ಇವ್ರ ಪರಕರ್ನ 3 ಮಂದಿ ನೀವು ಹೋಗ್ಬರ್ರಿ ಫ್ರೆಂಡ್ಸ್ ಹೌದು ನೋಡ್ರಿ ನನಗೆ ತೆಲಾಗ ಬಂದಿಲ್ಲ ನಿಮ್ಮನ್ನ ಕರ್ಕೊಂಡೋಗಿ ಮಾಡೋದಾರ ಏನೈತಿ ಒಂದೇ ಸಲ ಗುಗಿಗತೆ ಪಿಕ್ಚರ್ ನೋಡ್ತೀರಿ ನಾವಾದ್ರೆ ಹಂಗಲ್ಲ ನೋಡಯ್ಯಕ್ಕ ಅವ ಹೆಂಗೆ ಮಾಡ್ತಾನೆ ಇವ ಹೆಂಗೆ ಮಾಡ್ತಾನೆ ಆಯ್ಕೆ ಬಂದ್ಲು ಈಗ ಹೋದ್ಲು ಅಲ್ಲೋಡ ಅರಿವಿ ಹೆಂಗೈತಿ ಸೀರೆ ಹೆಂಗೈತಿ ಬಂಗಾರ ಹೆಂಗೆ ಹಾಕೊಂಡಾರ ಆ ಸರ ಚಂದ ಐತಿ ಈ ಬಳಿ ಚಂದ ಐತಿ ಅಂತೇಳಿ ಮನಿ ಚಂದ ಐತಿ ಅಂತೇಳಿ ಮಾತಾಡ್ತೀವಿ ಹೌದು ತೋರಿ ನೀವು ಹೇಳೋದು ಬರಬರಿನೇ ಬೇಡ ಬೇಡ ನಾನು ಗಿರ್ಜಾ ಇದು ಪರಕ ಶಾಂತಕ್ಕ ನಾವು ಹೋಗ್ತೇವೆ ತೋರಿ ಪಿಕ್ಚರಿಗೆ ಹಾಗೆ ಮಾಡ್ತೇವೆ ತೋರಿ ನೀವು ಹೋಗ್ರಿ ನಾ ಏನು ಮಾಡಲಿಲ್ಲ ನಾನು ಬರಕ್ಕೆ ಅವ ಹೋಗ್ಬೇಡವ ಅವ್ರ ಜೋಡಿ ಅದಷ್ಟು ಸರಿ ಇಲ್ಲ ಪಿಕ್ಚರ್ ಏನ ನೀವು ಏನು ಕಾಡಾಕತ್ತಿರವ ಅಂತ ಆತಾಗ ಹಂಗೆ ನಿನಗೆ ಒಂಥರ ಆಕತ್ ನೋಡಲ್ಲ ಹೋದ್ಮೇಲೆ ಅದು ಎಂತದ 18 ವರ್ಷ ಮೇಲ್ಪಟ್ಟವ್ರು ನೋಡ್ಬೇಕಂತ ಹಾಕ್ಯಾರವ ಅದ್ರಾಗ ಫ್ಯಾಮಿಲಿ ನೋಡೋ ಅಂತವಲ್ಲವು ಅನಿಸ್ತಾ ಐತಿ ಈ ಒಂದು ಸೀನ್ ಹಿಂಗೈತೋ ಪಿಕ್ಚರ್ನಾಗೆ ಹಿಂಗೈತೋ ಗೊತ್ತಿಲ್ಲ ನಾನು ಒಂದ್ಸಲ ಫಸ್ಟ್ ಹೋಗಿ ಬರ್ತೀನಿ ಹೋಗಿ ಬಂದ್ಮೇಲೆ ನೀವು ನೋಡೋವಂತ್ರಿ ಸುಮ್ಮನಿರ್ರಿ ಹಿಂಗ ಮಾಡ್ತಿ ಹಿಂದಕ್ಕೊಮ್ಮೆ ಆ ಗುಲುಗುಲಿ ಪಿಕ್ಚರ್ ಬಂದಾಗೂ ಎಷ್ಟು ಕೇಳಿದೆ ನಿನ್ನ ಕರ್ಕೊಂಡು ಹೋದೆ ನನ್ನ ಗುಲುಗುಲಿ ಪಿಕ್ಚರಿಗೆ ಗುಲಿಗುಲಿ ಯಾವ್ದು ಗೂಗ್ಲಿ ರೀ ಅದೇ ಗುಲ್ಗುಲೆ ನಾವೆಲ್ಲಿ ಹೋಗ್ಯವಿ ನಾವು ಮನೆಗೆ ಇದ್ವಲ್ಲ ನೋಡು ನಂಗೆ ಅದೆಲ್ಲ ಬೇಕಾಗಿಲ್ಲ ಈ ಸಲ ನಾನು ಬರಕ್ಕೆ ಅಂದ್ರೆ ಬರಕ್ಕೆ ಯಾರು ಹೊಕ್ಕಿರೋ ಅವ್ರ ಮ್ಯಾನ್ ಹತ್ತಕ್ಕೆ ನಾನು ಆತಾತ ಇನ್ನೂ ಮಾರ್ಚ್ದಾಗಲ್ಲ ನೋಡೋಣಂತ ತೋರಿ ಹೋಗೋಣಂತ ಇವಕ್ಕೆ ಏನು ಹೇಳೋದಂತ ನಾನು ಹುಂಬುಶೇನಿ ಆಮೇಲೆ ಟೀಸರ್ ತೋರಿಸ್ತೀನಿ ನೋಡು ನೀನು ಅದನ್ನ ನೋಡ್ಲಾರ್ದ ಇಷ್ಟು ಮಾತಾಡಕತ್ತಿ ಅಂತ ಗೊತ್ತಾತು ಆಮೇಲೆ ತೋರಿಸ್ತೀನಿ ನೋಡಿ ಯಾರ್ಯಾರು ಕರ್ಕೊಂಡು ಹೋಗ್ಬೇಕು ಏನು ಎತ್ತ ನೀನೇ ತೀರ್ಮಾನ ತಗೋ
ಏನು ನಿನ್ನ ಮಗನ ಕರ್ಕೊಂಡು ಹೋಗ್ತೀವೋ ಏನು ನಮ್ಮ ಮಗನ ಕರ್ಕೊಂಡು ಹೋಗ್ತೀವೋ ನೀನೇ ಯೋಚನೆ ಮಾಡು. ಆಯ್ತು ಅಣ್ಣ, ಇದೆಲ್ಲ ಪಳಾರಿ ಯಾಕೆ ತರಕ್ ಹೋದ್ರಿ? ನೀವು ಬಂದಿದ್ದೆ ಒಂದು ಖುಷಿ ನನಗೆ. ಅಯ್ಯೋ ಇರ್ಲಿ ಬಿಡ. ಅಲ್ಲ ಸುಕನ್ಯಾ, ಹಂಗ ಬರಕಾಕತ್ತೇನ? ನಿಂದೊಂದು ಕತಿ ಅವತ್ತಾಗ ಏನ್ ನಾವರ ಪಳಾರ ಅನ್ನಕ್ಕೇನು ಹುಯ್ಯಿ ಅಂತ ಹೊತ್ಕೊಂಡ್ಬಂದೇವನ? ಬಿಡು ಬಿಡು. ಅಂದಂಗ ಅಣ್ಣಾರ ಆರಾಮದಾರನ? ಎಲ್ಲಿ ನಿನ್ ಮಗ ಕಾಣವಲ್ಲಲ್ಲ? ಅವ ಇಲ್ಲೇ ಹೊರಗೆ ಹೋಗ್ಯಾನ ಗೆಳೆಯರ ಜೋಡಿ. ಬರ್ಬೋದೀಗ, ಬರ್ತಾನೀಗ. ಕೆಲ್ಸಕ್ಕೆ ಹೊಂಟಾನ? ಓ ಕೆಲ್ಸಕ್ಕೆ ಹೊಂಟಾನಪ್ಪ. ಪಗಾರನು ಒಳ್ಳೆ ಚಲೋ ಆಗೈತಿ ಈಗ. ಪಗಾರ ಎಷ್ಟು 32,000 ಎಟ್ಟ ಕೊಡ್ತಾರ. ಪಗಾರ ಒಳ್ಳೆ ಚಲೋ ಆಗೈತಿ. ಆಮೇಲೆ ಇದು ಇವನ ಒಂದಿಟ ಅವ್ನು ಕೆಲ್ಸಕ್ಕೆ ಹೊಂಟ ಮೇಲೆ ನಮ್ಮ ಮನೆ ಉಲು ಆತಿ ನೋಟ್. ಇವರು ಹೊಲಕ್ಕೆ ಹೋಗ್ಯಾರ, ಬರ್ತಾರ ಈಗ. ಆರಾಮದಿರಲ್ಲವ? ಎಲ್ಲರೂ ಆರಾಮದಿರಲ್ಲ? ಹ್ಞೂ ಅಣ್ಣ ಆರಾಮದೇನೆ. ಆದರೂ ಭಾಳ ಅಪರೂಪ ಅದಿ ಬಿಡಪ್ಪ. ಅಲ್ಲ ಬರ್ಕೊಂತ ಹೋಗ್ಕೊಂತ ಇರ್ಬೋದು. ತಂಗಿ ಮನಿ ಅಂದ್ರೆ ಏನು ತೀರ ಮರ್ತೇ ಬಿಟ್ಟು ಏನೋ ಯಾರಿಗೆ ಗೊತ್ತು. ಅಯ್ಯೋ ಹಂಗೆ ಅನ್ಕೊಂತೀನಿ. ಹೋಗಿ ಬಾ ಅಂತಿರ್ತೀನಿ. ಇವ್ರು ಹೊರಗೆ ಬೀಳೋದೇ ಇಲ್ಲ. ನಾನು ಏನು ಮಾಡಲಿ? ಇಲ್ಲವಾ, ಅದು ನಿನಗೆ ಗೊತ್ತಲ್ಲ ನನ್ನ ಮಗಂದು ಏನಾಗಿತ್ತು ಕತಿ ಅಂತೇಳಿ. ಹಾಗಾಗಿ ಆ ದವಾಖಾನಿ ಅದು ಇದು ಅಂತೇಳಿ ಬರೀ ಇದೇ ಆಗ್ಬಿಡ್ತು ನಂದು. ಮನೆಯಾಗಿರೋದ ಭಾಳ ಕಡಿಮೆ ಆಗ್ಬಿಡ್ತು. ಅಲ್ಲಿಂದ ಬಂದ ಮೇಲೆ ಮತ್ತೆ ಲಗ್ನ ಅಂತೇಳಿ ಓಡಾಡಕತ್ವಿ. ಅಂದ್ರೆ ನನ್ನ ದೊಡ್ಡ ಮಗ ಏನಾಯ್ತು, ಆರಾಮಾದ್ನಲ್ಲ, ಅವ ಬಂದ ಮೇಲೆ ಮೆಡಿಕಲ್ ಶಾಪ್ ಅಂತೇಳಿ ತೆಗ್ದ. ಮೆಡಿಕಲ್ ಶಾಪಿಗೆ ಅದು ಏನದು ಅದಕ್ಕೆ ಏನೇನೋ ಲೋನ್ ಮಾಡ್ಸೋದಂತೆ, ಆಪ ಅಲ್ಲಿ ಬಾ ಇಲ್ಲಿ ಹೋಗುನು ಅಂತೇಳಿ ಕರ್ಕೊಂಡು ಹೋಗುದು. ಒಟ್ಟು ಅದೇ ಹಂಗೆ ಮನ್ಯಾಗ ಅದು ಇದು ಕೆಲಸ ಅಂತೇಳಿ ಬರೋಕ್ಕಾಗಲಿಲ್ಲವ. ಏನು ತಿಳ್ಕೊಬೇಡ, ಮತ್ತೆ ಏನು ಬೇಕಂತ ಏನು ಬಿಟ್ಟಿದ್ದಲ್ಲ. ಹಾಗಾಗಿ ನೀವರ ಬರ್ಬೋದಿತ್ತತ್ಗೆಮ್ಮ, ನೀವು ಬರೋದಿಲ್ಲ ಏನಿಲ್ಲ. ನಿನ್ನ ಹತ್ರ ಸುಳ್ಳು ಯಾಕೆ ಹೇಳವ? ನಿಮ್ಮ ಮನೆಯರಿಲ್ಲ ಅಂತ ಹೇಳ್ತೇನೆ ಅಷ್ಟೇ. ಏನು ಇದ್ರ ಮತ್ತೆ ಹೇಳೋಕ್ಕಾಗಲ್ಲ. ಅವ್ರು ಒಂಥರ ಆನೆ ಮಾಡ್ತಾರೆ ಬಿಡ. ಚೆಂದಾಗಿ ಮಾತೇ ಆಡೋದಿಲ್ಲವ ಮಕ್ಕ ಕೊಟ್ಟು. ಹಂಗಾಗಿ ನೀ ನಂಬಲ್ಲ. ನಂಗೆ ನಿನ್ನ ಸಲ ಒಂಚೂರು ಏನೋ ಇಲ್ಲಿ ಬರ್ತೇನೆ ಅಷ್ಟೇ. ಇಲ್ಲಾಂದ್ರೆ ಕಾಲಿಡಕ್ಕೆ ಮನ್ಸಾಗಲ್ಲ. ಅಲ್ಲಿ ನಾವೇನು ನಿಮ್ಮ ಆಸ್ತಿ ಕಸ್ಕೊಳಕ್ಕೆ ಬಂದಿರ್ತೇವನ? ಹೇಳಿ ನೀನೇ ನೋಡೋಣ. ಒಂದು ಆರಾಮದಿರೇನ ಅಂದ್ರೆ ಮುಗಿದೋಗ್ಬಿಡ್ತೈತಿ. ಮಕ್ಕ ಕೊಟ್ಟು ಮಾತಾಡಲ್ಲ ಬಿಡಲ್ಲ. ಹೆಂಗೆ ಬರೋದು ಹೇಳಿ ನೋಡೋಣ. ಹೌದಿಲ್ಲ? ಏನಂತ ಸಿಟ್ಟು ನಮ್ಮ ಮೇಲೆ ಅವರಿಗೆ? ನಂಗೆ ಅದೇ ಅರ್ಥ ಆಗಲ್ಲ. ಅಯ್ಯೋ ಅತ್ತಿಗೆಮ್ಮ, ಅವ್ರೇನ ನಿಮ್ಮ ಜೊತೆಗೆ ಅಷ್ಟೇ ಅಲ್ಲ. ಅವ್ರು ಇರೋದೇ ಹಂಗೆ. ಹೋಗ್ಲಿ ಬಿಡ್ರಿ. ಅಂದಂಗೆ ಇದು ಒಳಗಿಟ್ಟು ಬರ್ತೇನೆ ಬ್ಯಾಗ. ಏನ್ರಿ ಮಗ ದುಡಿಯಾಕತ್ತ ಮೇಲೆ ಅಬ್ಬಬ್ಬ ನಿಮ್ಮ ತಂಗಿ ಒಳ್ಳೆ ಚಲೋ ಇದ್ದಾಳೆ ನೋಡ್ರಿ. ಅವಾಗೊಂದು ಬಂದಾಗ ಭಾರಿ ಸೊರಗಿದ್ಲು, ಮಕ್ಕ ಎಲ್ಲ ಸುಕ್ಕಟ್ಟಿತ್ತು, ಕೂದಲು ಬೆಳ್ಳಗಿದ್ವು. ಆಮೇಲೆ ಭಾಳ ಒಂಥರ ಮುಪ್ಪದಂಗೆ ಕಾಣ್ತಿದ್ಲು. ಈಗ ನೋಡಿದ್ರೆ ಎಂತ ಚಂದ ಕಾಣಕತ್ತಾಳ. ಇವು ದೇವ್ರಿ, ಹಿಂಗೆ ಮನುಷ್ಯ ಕದ್ಯಕ್ಕನ ಅಡ್ಡಿ ಇಲ್ಲ ಬಿಡ. ನಾನಂಗಾರ ಏನ ಎತ್ತ ಅಂತ ಮಾಡಿದ್ದೆ, ಅಡ್ಡಿ ಇಲ್ಲ. ಮಗ ದುಡ್ದು ಒಳ್ಳೆ ತಾಯಿನ ಆರಾಮಿಟ್ಟಾನ. ಮತ್ತಿನ್ನೇನು ಹಂಗೆ ಇದ್ದಂಗೆ ಇರ್ತಾರಂತ ಮಾಡಿ ಏನು? ಎಷ್ಟು ಹೇಳಿದೆ ನನ್ನ ಮಗಳನ್ನ ಇಲ್ಲಿ ಕೊಟ್ಟು ಮದುವೆ ಮಾಡೋಣ, ಒಂದು ಸಂಬಂಧ ಉಳಿತೈತಿ, ನಮ್ಮ ತಂಗಿ ಮನೆಗೆ ಕೊಟ್ರೆ ನನ್ನ ಮಗಳು ಆರಾಮಾಗಿರ್ತಾಳ ಅಂತೇಳಿ. ಈಗ ನೋಡಿ ಅವನು 30-32 ಸಾವಿರ ರೂಪಾಯಿ ಪಗಾರ ಅಂತೆ. ಈಗ ನನ್ನ ಮಗಳು ದುಡಿತಾಳ, ಆಕಿಗೂ ಇಂಜಿನಿಯರಿಂಗ್ ಮುಗಿದ್ಮೇಲೆ ಆಕಿದು ಪಗಾರ. ಜೀವನ ಹೆಂಗೆ ಬೇಕಾದ್ರೂ ಮಾಡ್ಬೋದು. ನಿಮ್ದೊಂದು ಕಥೆ. ನಾನು ಇಲ್ಲಿ ನನ್ನ ಮಗಳು ಸತ್ರ ಕೊಡ್ತಿದ್ದಿಲ್ಲ. ನಾನು ನಿಮ್ಮ ತಂಗಿ ಗಂಡನ ಹುಟ್ಟು ನೋಡಿಲ್ಲ ನಾನು. ಓಹೋ ಅತ್ತಿ, ಯಾವಾಗ ಬಂದ್ರಿ? ಬಾರ ಮೋಹನ ಬಾ. ನಾವು ಈಗ ಇನ್ನಿದಾಗ ಬಂದೀವಿ ನೋಡಪ್ಪ. ಮತ್ತೆ ಮಾವ ಹೆಂಗದ್ಯೋ? ಆರಾಮದಿಯನ? ಇದು ಗೆಳೆಯರ ಜೋಡಿ ಹೋಗಿದ್ದಂತ ಏನು ಇವತ್ತೇನು ಸೂಟಿ ಮಾಡಿಯೇನು ಇವತ್ತು? ಕೆಲಸ ಹೆಂಗೆ ನಡೆಯಕತ್ತಪ್ಪ? ಚಲೋ ಐತೇನ? ಓ ಕೆಲಸ ಮಸ್ತ್ ನಡೆಯತ್ ಮಾವ, ಚಲೋ ಐತಿ, ಆರಾಮದೇನಿ, ಪಗಾರನೂ ಅಡ್ಡಿ ಇಲ್ಲ, ಒಟ್ಟು ಆರಾಮದೇ ನೋಡಪ್ಪ. ಮತ್ತೆ ಅಣ್ಣ ಕಾಪಿ ಮಾಡ್ಲಾ ಏನು ಚಾ ಮಾಡ್ಲಾ ಅಣ್ಣ? ಕಾಫಿ ಚಾ ಏನು ಬೇಡ. ಒಮ್ಮೆ ಬೇಕಾದ್ರೆ ಇನ್ನೂ ಸ್ವಲ್ಪ ತನಕ ಕುಂತು ಮಧ್ಯಾಹ್ನ ಊಟನೇ ಮಾಡ್ಕೊಂಡು ಹೋಗ್ತೀವಿ. ಈಗ ಸದ್ಯಕ್ಕೆ ಏನು ಬೇಡ. ಒಳ್ಳೇದಾತಂಗಾರ. ನಾನು ಹಂಗಾರ ಊಟದ ಟೈಮ್ ಆಗಕ್ಕಿನ್ನೂ ತಡ ಆಕತ್ತೆ ಅಂತೇಳಿ ಚಾ ಕಾಪಿ ಮಾಡ್ಲೆ, ಚಾ ಮಾಡ್ಲೆ, ಏನು ಅವಲಕ್ಕಿ ಮಾಡ್ಲೆ, ಮಾಡ್ಲಿ ಕೇಳೋಣ ಅಂತ ಬಂದೆ. ಅಯ್ಯೋ ಅದು ಆಮೇಲೆ ಮಾಡೋಣಂತೆ. ನಾವು ಬಂದಿದ್ದ ಉದ್ದೇಶ ಏನಂದ್ರೆ ಲಗ್ನ ಪತ್ರಿಕೆ ಕೊಡೋಣ ಅಂತ ಬಂದ್ವಿ. ಓ ಇದು ಮದುವೆ ನಿಶ್ಚಯ ಆತ ಅತ್ತಿ? ಇವ್ರದ್ದು ಯಾರ್ದು, ದೊಡ್ಡೊಂದ ಸಣ್ಣೊಂದ ಫಸ್ಟಿಗ? ಎಲ್ಲಿ ದೊಡ್ಡೊಂದಪ್ಪ, ಅವ ಯಾವ್ದೋ ಒಂದು ಹುಡುಗಿನ ಇಷ್ಟಪಟ್ಟು ಲಗ್ನ ಮಾಡ್ಕೊಂಡು ಬಂದಾತು. ಏನು ಮಾಡ್ತಿ ಹೇಳು? ಅನ್ನಂಗಿಲ್ಲ, ಅನ್ಬಸಂಗಿಲ್ಲ. ಮದುವೆ ಮಾಡ್ಕೊಂಡೆ ಬಂದಾನ, ಬಾಯ್ ಮಾಡಿ ಬೈದಿಯಾ, ಹೊರಗೆ ಹಾಕಿಯಾ, ಹೋಗ್ತಾನಕ್ಕಿಂತ ಬೆನ್ನತ್ಕೊಂಡು. ಹೌದಿಲ್ಲ? ಅದ್ರ ಬದಲು ಬೇಡ ಅಂತೇಳಿ ನಾವು ಆರತಿ ಮಾಡಿ ಒಳಗೆ ಕರ್ಕೊಂಡ್ವಪ್ಪ. ಇನ್ನು ಸಣ್ಣವನು ಅವನು ಪಾಪ ಯಾವ್ದೋ ಒಂದು ಹುಡುಗಿನ ಇಷ್ಟಪಟ್ಟಿದ್ದ, ಅದು ಮಂಗಳೂರಿನ ಹುಡುಗಿ. ಅದಕ್ಕೆ ಏನು ರೋಗ ಬಡಿತಾ ಏನೋ ಗೊತ್ತಿಲ್ಲ, ಮೊದ್ಲೆಲ್ಲ ಮಾಡ್ಕೋತೀನಿ ಅಂತ ಹೂನಿ ಅಂದಾಳ. ಆಮೇಲೆ ಇದಕ್ಕಿದ್ದಂಗೆ ಮನ್ಯಾಗ ಬೇಡ ಅಂದ್ರು ಅಂತೇಳಿ ಅದು ಯಾವ್ದೋ ಇನ್ನೊಂದು ಲಗ್ನ ಮಾಡ್ಕೊಂಡ್ಲಂತೆ. ಹಂಗಾಗಿ ಪಾಪ ಒಂದು ಮದುವೆ ಆಗೋದು ಕ್ಯಾನ್ಸಲ್ ಆತೀಗ. ಹೌದಾ? ಬೇರೆ ಹುಡುಗಿ ನೋಡಿದ್ರೆ ಹಂಗಾರ? ಇಲ್ಲ, ಮಗಳ ಲಗ್ನ, ಮಗಳದು ಕೊಡಕ್ ಬಂದಿದ್ದೆ. ಅಲ್ಲ, ನಾನು ಎಷ್ಟು ಇಷ್ಟಪಟ್ಟಿದ್ದೆ. ನಮ್ಮ ಅವ್ಗೆ ಹೇಳಿದೆ, 1000 ಸಲ ಹೇಳಿದೆ, ಕೇಳವ ಆಕಿನ್ ನಾನು ಮದುವೆ ಮಾಡ್ಕೋಬೇಕಂತದೀನಿ, ಕೇಳು 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 ಅಂತ. ಅಯ್ಯೋ ಆಕಿನ್ನು ಓದ್ತಾ ಇದಾಳ ತಗೋ, ಈಗೇನು ಮದುವೆ ಮಾಡಲ್ಲ ಅವ್ರೇನು, ಕೇಳ್ತೀನಿ ಒಂದಿನ ಪುರ್ಸತ್ ಮಾಡ್ಕೊಂಡು ಕೇಳ್ತೀನಿ ಅಂದು ನೋಡು ಇವತ್ತು ಅವ್ರ ಲಗ್ನ ಪತ್ರಿಕೆನೇ ಕೊಡಕ್ಕೆ ಬಂದಾರ ಇಲ್ಲಿ ಮಠ. ಥೂ, ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಜೀವನದಾಗ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ, ಈ ನಮ್ಮವ್ವ ಕೇಳಾರ್ದ ಇಷ್ಟೆಲ್ಲ ಆಗೋತು. ಅಯ್ಯೋ ದೇವ್ರೇ. ಅಲ್ಲ ಅದ್ಗೆಮ್ಮ, ಎಷ್ಟು ಕಡೆ ಮದುವೆ ಮಾಡಕತ್ತೀರಕ್ಕಿದ್ ನೀವು?
ಇನ್ನು ಕಲಾಕತ್ತಾಳ. ನಾವ್ ಈಗ ಮದುವೆ ಮಾಡಲ್ಲ ಅಂದಿದ್ರಿ ಹೋದ್ ಸಲ ಬಂದಾಗ. ಅದು ಇಲ್ಲ, ನಾನು ಅಂದೆ ಇನ್ನು ಓದ್ತಾ ಇದ್ದಾಳ, ಬೇಡ ಮದುವೆ ಮಾಡೋದು ಈಗ ಅಂತೇಳಿ. ನಿಮ್ಮ ಅಣ್ಣನ್ ಕುಣುತ್ತಾ ಎಲ್ಲ. ಈಕಿನ ಮತ್ತ ಒದಿಯಾರಿಲ್ಲ ನೋಡು, ನನ್ ಕುಣತಂತ ತಾನ ಒಡ್ಯಾಡಿ ಆ ಪಾರಕ್ಕನ ಮಗಳಿಗೆ ಮಗ್ಗ ಕೊಡ್ಬೇಕು ಅಂತ ಬಡದಾಡ್ದಕ್ಕಿ ತಾನು ಈಗ ನೋಡಿದ್ರೆ ನನ್ನ ಹೆಸರು ಆತ. ಎಂತ ಚಂದ ಹೇಳಿದೆ ನಮ್ಮ ತಂಗಿ ಮಗ್ಗ ಕೊಡೋಣ ಅಂತೇಳಿ. ಈ ಬೇಡ ಅವ್ರದೇನೈತಿ ಅಲ್ಯಾಕೆ ಕೊಡ್ಬೇಕು, ನಾ ಕೊಡಲ್ಲ ಅಂತೇಳಿ ಬಾಯಿ ಮಾಡಿ ಇಲ್ಲಿ ಬೇರೆ ಕಡೆ ಕೊಡಾಕತ್ತೇಕಿ. ಈಕಿ ತನ್ನ ಗೆಳತಿ ಮಗ್ಗ ಈಗ ನನ್ ಕೆಟ್ಟ ಮಾಡಕತ್ತಾಳ ಇಲ್ಲಿ. ಹೌದಣ್ಣ ಅಣ್ಣ? ಅಲ್ಲಣ್ಣ, ಅಲ್ಲ ನೀನು ಹಿಂಗೆ ಮಾಡ್ತಿ ಅಂತ ನಾ ಅನ್ಕೊಂಡಿದ್ದಿಲ್ಲಪ್ಪ. ಕರೆನ ತಂಗಿ ಮನಿ ಸಂಬಂಧ ಉಳಿಸ್ಕೊಳಕ್ ನೀನಾರ ಪ್ರಯತ್ನ ಪಡ್ತಿ ಅಂತ ಮಾಡಿದ್ದೆ. ಅದು ಇಲ್ಲವಾ, ನಾನು ಅದು ಹುಡ್ಗಿ ಆಕಿಗೆ ಅಂದ್ರೆ ಒಬ್ರು ಯಾರೋ ಹೇಳಿದ್ದದು, ಹಂಗ ಬರ್ಲಿ ಬಿಡು ಬಂದ್ ಬೇಕಾದ್ರೆ ನೋಡುವಲ್ರಕ್ಕ, ಇಷ್ಟ ಆದ್ರಲ್ಲ ಇನ್ನೂ ನೋಡೋದ್ ಮುಂದ ಅಂತ ಅಂದೆ. ಅದು ಯಾಕೆ ಸಂಬಂಧ ಅವ್ರಿಗೆ ಒಪ್ಪಿಗೆ ಆಗಿ ಅವ್ರ ಕೈಯೇ ಬಿಡ್ಲಿಲ್ಲ. ಅಯ್ಯೋ ಆಗ್ಲೇಬೇಕು ಆ ಹುಡುಗಿನೇ ಬೇಕು ಅಂತ ಹುಡುಗನು ಕುಂತೇ ಬಿಟ್ನಪ್ಪ ಒಂದೇ ಸಮನೆ. ಹಂಗಾಗಿ ಮಧ್ಯಾಹ್ನನು ಅಡ್ಡಿ ಇದ್ದಿದ್ದಿಲ್ಲ, ಹುಡುಗನು ಚಲೋ ಇದ್ದ, ಮತ್ತೆ ಅವ್ರವ್ರು ಇಷ್ಟಪಟ್ರಲ್ಲ ಅಂತೇಳಿ ನಾನು ಒಪ್ಕೊಂಡು ಹೂ ಅಂದ್ಬಿಟ್ಟೆ. ಇರ್ಲಿ ಬಿಡ, ಏನಾತೀಗ? ನಾನು ಓದಿಸ್ಬೇಕಂದೆ, ಈಗಿಂದ ಈ ಹೊರಗಿಂದೆಲ್ಲ ಕೇಳಿ ವಾ ದೇವ್ರೆ ಅಲ್ಲಿ ಇಲ್ಲಿ ಸುದ್ದಿ ಕೇಳ್ತೇವಲ್ಲ, ಈ ಥರ ಇದು ದಸಕ್ಕಂದಂಗತ್ತವ ಇವ ತಗ, ಅದಕ್ಕೆ ಬೇಡತ್ತಾಗ ಅಂತೇಳಿ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ. ಇರ್ಲಿ ಬಿಡ್ರಿ. ಅಂದಂಗ ಕನ್ಯೆ ನೋಡಕತ್ತೀರಾ ಇವಂಗು? ಇಲ್ಲ, ಇನ್ನೂ ಇಲ್ಲ, ನೋಡ್ಬೇಕು ಇನ್ಮ್ಯಾಗ. ಅಯ್ಯಯ್ಯವ್ವ, ಕನ್ಯೆ ನೋಡಕ್ಕೆ ಈಗ ಶುರು ಮಾಡ್ರಿ. ಈಗ ನೋಡಕತ್ರೆ ಯಾವಾಗ ಫಿಕ್ಸ್ ಆಕವ ನಾವು? ಯಾಕಂದ್ರೆ ಮೊದಲ ಕನ್ಯೆ ಡಿಮ್ಯಾಂಡು ಅಂದ್ರೆ ಏನು ಸ್ವಲ್ಪ ಐತೆ ಅಂತ ಮಾಡಿ. ಅಯ್ಯೋ ಈಗಿನಾರು ಕನ್ಯೆಗಳು ಒಪ್ಕೋಬೇಕಂದ್ರೆ ಅಯ್ಯೋ ದೇವ್ರೆ, ಎಲ್ಲರೂ ಸದಸ್ಯದ ಇರೋದಲ್ ಬಿಡ ಇವ, ಭಾರಿ ಒಣ ದಿಮಾಕದು ಅದಾವು. ಕನ್ಯೆನೇ ಹತ್ತದಲ್ಲ ಇವ ದೇವ್ರೆ, ಹುಡುಕಿ ಹೈರಾಣ ಆಗ್ಬೇಕು ನೋಡತ್ತಾಗ, ಸಾಕು ಬೇಕಾಗಿ ಹೋಗ್ಬೇಕು. ಅಲ್ಲ ಕನ್ಯದಷ್ಟು ಡಿಮ್ಯಾಂಡ್ ಅಲ್ಲಿ ಬಿಡ್ರಿ ಅದಕ್ಕೆ ಕನ್ಯೆ ಹೆತ್ತಿರ್ತಾರಲ್ಲ ಅಪ್ಪ ಅವ್ವ, ಅವ್ರದ್ದು ಭಾರಿ ಡಿಮ್ಯಾಂಡ್ ಆಗ್ಬಿಟ್ಟತಿ ಈಗಿತ್ತಾಗ. ಸರಿಯಾಗಿ ಹೇಳಿದಿ ನೋಡವ. ಅದು ಕರೆ, ಕನ್ನೆ ತಂದೆ ತಾಯಿಗಳದು ಅದ್ರಾಗ ತಾಯಿಗಳದು ಭಾರಿ ಡಿಮ್ಯಾಂಡು. ಸರಿ, ಹಂಗಾರ ನೀವು ಮಾತಾಡ್ಕೊಂತ ಕುಂದ್ರಿ, ನಾನು ಬಾಜು ಅಲ್ಲದಾರಲ್ಲ ಅವ್ರಿಗೆ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಬರ್ತೇನೆ. ನಾನು ಬರ್ತೇನೆ ತಡಿ, ಮತ್ತೆ ನಮ್ಮ ಅಣ್ಣ ಕೊಡ್ಬೇಕಲ್ಲ. ಬರ್ತೀರಾ? ಬರ್ರಿ. ಅಲ್ಲ ಅಣ್ಣ, ಕುಂದ್ರಿ ಒಟ್ಟು ಮಾತಾಡ್ಕೊಂತ ಅದೇ ಹೋಗವಂತ್ರಿ. ಒಂದು ಕೆಲಸ ಮಾಡ್ರಿ, ನೀವು ಬೇಕಾದ್ರೆ ಮಾತಾಡ್ಕೊಂತ ಕುಂದ್ರಿ, ನಾ ಹೋಗಿ ಲಗ್ನ ಪತ್ರಿಕೆ ಕೊಟ್ಟು ಬರ್ತೇನಂತೆ. ಏನಂತೀರ? ಮತ್ತೆ ಆಮೇಲೆ ಬೇಕಾದ್ರೆ ಇಬ್ರು ಮತ್ತೊಮ್ಮೆ ಹೋಗಕ್ಕೆ ಬರ್ತೈತಿ. ಸರಿ. ಅಲ್ಲ ಅಣ್ಣ, ನೀನು ಹಿಂಗೆ ಮಾಡ್ತಿ ಅನ್ಕೊಂಡಿದ್ದಿಲ್ಲ ಬಿಡ. ಯಾಕೆ ನನ್ನ ಮಗ ಒಂದು ನೆನಪಾಗ್ಲಿಲ್ಲ ನಿನಗೆ? ನನ್ನ ಮಗ ಎಷ್ಟು ಇಷ್ಟಪಟ್ಟಿದ್ದ ಆಕಿನ ಗೊತ್ತನ. ಎಷ್ಟು ಸಲ ನನಗೆ ಹೋಗಿ ಕೇಳವ ನಾನು ಭಾಳ ಇಷ್ಟಪಟ್ಟೆ, ನೀ ಮಾಡ್ಕೋತೀನಿ ಅಂತಂದ. ನಾನು ಇನ್ನೂ ಓದಿಸ್ತೇನೆ ಅಂದಾರಪ್ಪ, ತಡಿ ನೋಡೋಣ ಅಂತಂದೇಳಿ ನಾನು ತಲೆ ಕೆಡಿಸ್ಕೊಲಿಲ್ಲ. ಕೇಳಿದ್ರೆ ಏನಾಕಿತ್ತೋ ಏನ ಕೇಳ. ನೀನಾರ ಒಂದು ಮಾತಾರ ನನ್ನ ತಂಗಿ ಮಗ್ಗೆ ಕೊಡೋಣ ಅಂತಂದಿದ್ರೆ ಅದಕ್ಕೆಮ್ಮೇನು ಬೇಡ ಅಂತಿದ್ದಿಲ್ಲ. ಇಲ್ವ, ನಾನು ಅಂದೆ ಕೊಡೋಣ ಅಂತೇಳಿ. ಎಲ್ಲಿ ಕೇಳ್ತಾಳಕಿ ನನ್ನ ಮಾತನ್ನ? ನೀನ ನೋಡ್ತೀಯ, ಅದು ಅಲ್ಲದೆ ಆಕಿಗೆ ಸಂಬಂಧದ ಕೊಡಕ್ಕೆ ಇಷ್ಟನೂ ಇಲ್ಲ, ಅದಕ್ಕೆ ಬೇಡ ಅಂತ ಅಂದ್ಲು. ನನ್ನ ಮಗನೂ ಮಸ್ತ್ ದುಡಿಯಾಕತ್ತಾನಣ್ಣ. ಈಗ 32,000 ರೂಪಾಯಿ ಪಗಾರ ಅಂದ್ರೆ ಏನು ಕಡಿಮೆ ಅಲ್ಲ. ಅವ ದುಡಿಯಾದ್ಮೇಲೆ ನಮ್ಮ ಮಂತ್ಯನ ಎಷ್ಟು ಸುಧಾರಿಸೈತಿ, ಎಷ್ಟೊಂದು ಅನುಕೂಲವಾಗಿ ಆರಾಮದೇವಿ ಅಂತೇಳಿ ಗೊತ್ತಾನ ನಿನ್ಗೆ. ಇರ್ಲಿ ಬಿಡು, ಆಕಿಗೆ ಯಾರು ಇಷ್ಟನ ಅವ್ರಿಗೆ ಕೊಟ್ಕೊಳ್ಳಾಕ ನೋಡ್ತಿರ್ಬೇಕಾರೆ ನೀನು. ಅತ್ತಿಗೆಮ್ಮ ಈಗ ಮಗಳನ್ನ ಕೊಟ್ಟಿಲ್ಲಲ್ಲ, ಅತ್ತಿಗೆಮ್ಮ ಬಾಯಿ ಮೇಲೆ ಬಳ್ಳ ಇಡೋ ಅಂತ ಹುಡುಗಿ ತಂದು ಲಗ್ನ ಮಾಡ್ತೀನಿ ನನ್ನ ಮಗ. ಸಿಟ್ಟಾಗಬೇಡ, ಆಕಿ ಕೊಟ್ಟಿಲ್ಲ ಅಂತಂದ್ರೆ ಏನು ನಿನ್ ಮ್ಯಾಗ ಸಿಟ್ಟು ಅಂತ ತಿಳ್ಕೊಬೇಡ. ನಿನ್ ಗಂಡ ಮನುಷ್ಯರನ್ನ ಒಬ್ರನ್ನಾರ ಮಾತಾಡ್ಸ್ತಾನ. ಮಂದಿ ಮನುಷ್ಯರ ಮಕ ಸೇರಂಗಿಲ್ಲ, ಒಟ್ಟ ನಿಟ್ನೇಳು ಒಂಥರಾನ ರಾವ್ ಮಾಡ್ತಾನ. ಒಂದ್ ರೀತಿ ಮನಿಗೆ ಬಂದ್ರೆ ಯಾವಾಗ ಎದ್ದು ಹೋಕಾರ ಅನ್ನೋ ರೀತಿ ಒಳಗೆ ನೋಡ್ತಿರ್ತಾನ. ಹಂಗಾಗಿ ಈಗಿಂತ ಮನಿಗೆ ನಾನು ನನ್ನ ಮಗಳು ಕೊಟ್ಟೆ ಅಂದ್ರೆ ನಾಳೆ ನನ್ನ ಮಗಳನ್ನ ನಾನು ನೋಡೋದ ಕಷ್ಟ ಆಕತಿ, ನನಗೆ ಇಷ್ಟ ಇಲ್ಲ ಅಲ್ಲಿ ಕೊಡಾಕ ಅಂತ 20 ಸಲ ಅಂತಾಳಕಿ. ಗೊತ್ತನ? ಏನ್ ಮಾತಾಡ್ತಿ ಹೇಳು? ಅದು ಕರೆನ. ಈ ನನ್ನ ಗಂಡ ಅದು ಯಾಕೆ ಹಂಗೆ ಮಾಡ್ತತೆ ಏನಾಗ್ತಾಗ? ನೀವೇ ಅಲ್ಲಪ್ಪ ನೋಡಿಕೊಟ್ಟಿದ್ದು ಇಂಥ ಮನೆಗೆ. ನನ್ನ ಹಣೆ ಬರನೇ ಸರಿ ಇಲ್ಲ, ಯಾರಿಗೆ ಅಂದು ಏನಪ್ಪಾಗ? ಅದಕ್ಕೆ ಹೇಳಿದೀಗ ಈಗ ನಾವು ಈಗ ನಿಮ್ಮ ಅತಿ ಕೊಟ್ಟಿಲ್ಲ ಅಂತ ನಿಂಗೆ ಬೇಜಾರಾಗ್ಬೋದು. ಆದ್ರೆ ನಾ ಹೇಳ್ತೇನಲ್ಲ, ಈಗ ನಾಳೆ ಬೇರೆ ಯಾವುದೇ ಸಂಬಂಧ ತಂದು ಮದುವೆ ಮಾಡಲಿ, ಅವ್ರ ಜೊತೆಗೆ ಏನಾರ ನಿನ್ನ ಗಂಡ ಹಂಗೆ ಮಾಡಿದ ಅಂದ್ರೆ ಅವರು 2 ನಿಮಿಷ ನಿಲ್ಲೋದಿಲ್ಲ, ಕಿತ್ಕೊಂಡು ಹೊಡಕ್ಕಾರ್ಬೇಕಾರೆ ನೋಡಿ ನಿನ್ಬೇಕಾರೆ. ಅವರು ಒಂದು ಮಾತು ಏನಾರು ಅನ್ಲಿಲ್ಲ ಅಂದ್ರೆ ಕೇಳ, ಇದೊಂದು ನಿನ್ನ ಗಂಡ ಬದಲಾಯಿಸ್ಕೋಬೇಕವಾ ಇದನ್ನ. ಏನು ಬದಲಾಯಿಸ್ಕೊಳ್ಳೋದು? ಏನೋ ಕುಣಿಗೆ ಹೋಗೋ ಹೊತ್ತಾದ್ರೆ ಈಗೇನು ಬದಲಾಯಿಸ್ಕೊಂತಾರಣ್ಣ? ಹಂಗೆ ಕಂತಿ ಬಿಡವ. ಕುಂದ್ರಿ, ನಾ ಅಡಿಗೆ ಮಾಡತ್ತೇನಣ್ಣ. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕಾ? ಮತ್ತೆ ಅಲ್ಲಿ ಹೋಗಿ ಅದಕ್ಕೆ ಅಲ್ಲಿ ಉಣ್ಣು ಅಂದ್ರೆ ಮತ್ತೆ ಅಲ್ಲಿ ಹೋಗಿದ್ದೀರಿ, ಇಲ್ಲೇ ಉಂಡೇ ಹೋಗ್ಬೇಕು ನೀವು. ನೀ ಏನು ತಲೆ ಕೆಡಿಸ್ಕೊಬಿಡ, ನಾನು ನಿಮ್ಮ ಮನ್ಯಾಗ ಉಂಡೋಕೇನಂತ ಮಾಡವ ಅಡಿಗೆ. ಅಳಿಮೆಯ ನೀ ಅದ್ರಾಗೂ ಏನು ಕಮ್ಮಿ ಇಲ್ಲಪ್ಪ, ಏನು ಎದ್ರಾಗೂ ಕಮ್ಮಿ ಇಲ್ಲ. ಏನು ಮಾಡ್ಬೇಕು, ನಿನ್ನ ಸಂಬಂಧ ಬೆಳೆಸಕ್ಕೆ ನಮಗ ನಶೀಬಿಲ್ಲ ಅನ್ಕೋಬೇಕು. ಅಲ್ಲ ಮಾವ, ನಾ ಕೇಳೋದೊಂದು ಮಾತು, ನಿನ್ನ ಮಗಳು 20 ಸಲ ಇಲ್ಲಿ ಬಂದಾಗ ನಾನು ಆಕಿ ಭೇಟಿಯಾಗೇವಿ ಅಂತ ಚಂದ ಮಾತಾಡ್ತಿದ್ಲು ನನ್ನ ಜೋಡಿನ. ಅಷ್ಟೆಲ್ಲ ಆದ್ರೂ ಆಕಿ ಮನಸ್ನಾಗ ಏನು ನಾನು ಮಾಡ್ಕೋಬೇಕಂತ ಬರಲೇ ಇಲ್ಲೋ ಏನಪ್ಪ? ಒಂದು ಮಾತು ಅನ್ಲೇ ಇಲ್ಲನ ಆಕಿ? ಇಲ್ಲ ಬಿಡು, ನನ್ನ ಮುಂದಕ್ಕೆ ಏನು ಅಂದಿಲ್ಲ. ಅವ್ರು ಮುಂದೆ ಏನಾರು ಅಂದಿಗಿಂದಿದ್ಲೋ ಏನೋ ಅದು ಗೊತ್ತಿಲ್ಲ. ಅಲ್ಲ ಹಂಗಿದ್ರೆ ಹೇಳ್ತಿದ್ಲು.
ಆಕಿ ಮನಸ್ನಾಗೂ ಬಂದಿರಕ್ಕಿಲ್ಲ. ನನಗೆ ಅನಸ್ತತಿ ನಿಮ್ಮ ಅಪ್ಪನ ನಡವಳಿಕೆ ನೋಡಿ ಆಕಿ ಮನಸ್ನಾಗೂ ಬಂದಿರಕ್ಕಿಲ್ಲ ಅಷ್ಟೇ. ಏನಮ್ಮವ ಆದ್ರೂ ನಿಜವಾಗ್ಲೂ ಬಹಳ ಇಷ್ಟಪಟ್ಟಿದ್ದೆ ನಾನು. ಬೇಜಾರು ಮಾಡ್ಕೋಬೇಡಪ್ಪ. ಒಂದು ಒಳ್ಳೆ ಹುಡುಗಿ ನೋಡ್ತೇನೆ ನಾನು ನಿಂಗೆ. ಏನು ಬಿಡ್ಮವ ಅಲ್ಲ ಹುಡುಗಿಯರು ಹೇಳ್ತಿದ್ರು ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ನಿಂಗ ಅಂತೇಳಿ. ನೀನು ನೋಡಿದ್ರೆ ಮಗಳು ಕೊಡೋಕ್ಕಾಗಿಲ್ಲ, ಒಳ್ಳೆ ಹುಡುಗಿ ನೋಡ್ತೀನಿ ಅಂತೀಯಪ್ಪ. ಅತ್ತಿಗೊಂದು ಬೇಸಿಗೆ ಹೇಳಿ ನಾ ಇಲ್ಲ ನನ್ನ ತಂಗಿ ಮಗ್ಗೆ ಕೊಡೋದು ಅಂದಿದ್ರೆ ಅತ್ತಿ ಏನಾರು ಅಂತಿದ್ಲನ. ನೀನು ಸುಮ್ಮನೆ ಇರ್ತೀಯಪ್ಪ. ಅಲ್ಲೋ ನಿಮ್ಮ ಅಪ್ಪನ ನೋಡಿದ್ರೆ ಯಾವ ಹೆಣ್ಮಕ್ಳಿಗೆ ನಿಮ್ಮ ಮನೆಗೆ ಬರ್ಬೇಕು ಅನಸ್ತತಿ? ಅತ್ತಡಿ ಆತು, ನಿನ್ನ ಇಷ್ಟಪಟ್ಟು ನನ್ನ ಮಗಳು ಮಾಡ್ಕೋತೀನಿ ಅಂದ್ರು ಈ ಮನೆಗೆ ಬಂದಿದ್ಲ ನನ್ನ ಮಗಳು 2 ಸಲ. ನಿಮ್ಮ ಅಪ್ಪ ಮಕ ಕೊಟ್ಟು ಮಾತಾಡ್ಸಲ್ಲ. ಒಂಥರ ಶಿಟ್ ಆ ನಮ್ನಿ ಬರ್ತದ ಅವಂಗೆ. ಮಕ ನೋಡಿದ್ರೆ ಯಾವಾಗ ಹೋಗ್ತಾನ ಅಲ್ಲಿಂದ ಕಿತ್ಕೊಂಡು ಅನ್ನೋ ಲೆಕ್ಕಕ್ಕೆ ನೋಡ್ತಿರ್ತಾನ. ಯಾರಿಗೆ ಮನ್ಸು ಬರ್ತದ ಬಿಡ. ಅದು ಸರಿನಾ, ಯಾಕೆ ನಮ್ಮ ಅಪ್ಪ ಹಿಂಗದಾನ ಏನಾಗ್ತದ?